ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 14ನೇ ಸಂಚಿಕೆ. ಪುಣ್ಯಗೆ ಎಚ್ಚರವಾದಾಗ ಮತ್ತೆ ವಂಶ್ ಎದೆ ಮೇಲೆ ಮಲಗಿದ್ದಳು. ಛೆ, ಇವರು ಇಲ್ಲಿ ಮಲಗಿದ್ರೆ ಇದೊಂದು ಪ್ರಾಬ್ಲಮ್ ಎಂದು ತಲೆ ಚಚ್ಚಿಕೊಂಡವಳು ಎದ್ದು ಅಲ್ಲಿಂದ ಹೋಗಬೇಕಾದರೆ ವಂಶ್ ಅವಳ ಕೈ ಹಿಡಿದು ತಡೆದಿದ್ದ. ಅವನ ಕಡೆ ಉರಿನೋಟ ಬೀರಿದವಳು, ಯಾಕ್ರಿ, ಹೆಂಗೈತೆ ಮೈಗೆ? ಬೆಳಗ್ಗೆ ಬೆಳಗ್ಗೆನೆ ನನ್ನಿಂದ ಏಟು ತಿನ್ನೋ ಆಸೆನಾ? ಬಿಡ್ರಿ ಕೈನಾ ಎಂದಳು ಪುಣ್ಯ. ಹೋ, ನನಗೆ ಹೊಡೆಯುವಷ್ಟು ಧೈರ್ಯ ಬಂದು ಬಿಟ್ಟಿದೆ ಮಹಾರಾಣಿಯವರಿಗೆ. ನೀವೇನೇ ಮಾಡಿದರೂ ನಾನು ಸಹಿಸಿಕೊಳ್ಳಬೇಕು, ಆದರೆ ನನಗೆ ಹೊಡೆಯೋಕೆ ತಯಾರಾಗಿದ್ದೀರಿ ಅಲ್ವಾ ಎಂದು ವಂಶ್ ಹೇಳಿದಾಗ, ನಾನೇನು ಮಾಡಿದೆ ನಿಮಗೆ ಎಂದು ಪುಣ್ಯ ಕೇಳಿದಳು. ಅಬ್ಬಾ, ಏನೂ ಗೊತ್ತಿಲ್ಲದವರಂತೆ ಕೇಳೋದು ನೋಡು, ಪಾಪ ಮಗು ಎಂದು ವಂಶ್ ಹೇಳಿದ. ಹೋಗ್ರಿ, ನಿಮ್ಮ ಜೊತೆಗೆ ಮಾತಾಡೋ ಅಷ್ಟು ಸಮಯ ನನಗಿಲ್ಲ. ನನಗೆ ತುಂಬ ಕೆಲಸ ಇದೆ. ದೇವಸ್ಥಾನಕ್ಕೆ ಹೋಗೋದಕ್ಕಿದೆ, ಅಡುಗೆ ಮಾಡೋದಕ್ಕಿದೆ. ಬಿಡಿ ನನ್ನ ಎಂದು ಪುಣ್ಯ ಹೇಳಿದಳು. ಬಿಡಲ್ಲ, ಏನು ಮಾಡ್ತೀರಾ ಎಂದು ವಂಶ್ ಕೇಳಿದ. ಜೋರಾಗಿ ಕೂಗಾಡ್ತೀನಿ, ಮನೆಯವರೆಲ್ಲ ಓಡಿ ಬರುತ್ತಾರೆ. ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತೀನಿ ಅತ್ತೆ ಮಾವನ ಹತ್ರ ಎಂದು ಪುಣ್ಯ ಹೇಳಿದಾಗ, ಹೇಳಿ, ನಾನೇನು ಅವರಿಗೆಲ್ಲ ಹೆದರಲ್ಲ ಎಂದು ಹೇಳಿ ನಕ್ಕನು ವಂಶ್. ಕರ್ಮ, ಬಿಡ್ರಿ ಕೈನ, ತುಂಬ ನೋಯ್ತಿದೆ ಪುಣ್ಯ ಜೋರಾಗಿ ಹೇಳಿದಳು. ಸ್ವಲ್ಪ ಸಮಾಧಾನವಾಗಿ ಹೇಳಿದರೆ ಬಿಡ್ತೀನಿ, ಕೂಗಾಡಿದರೆ ಇನ್ನೂ ಜೋರಾಗಿ ಹಿಡಿತೀನಿ ಕೈನ ಎಂದವನು ಇನ್ನೂ ಬಲವಾಗಿ ಕೈ ಹಿಡಿದನು. ಪತಿದೇವ, ನನ್ನ ಕೈಗಳು ತುಂಬ ನೋವಾಗುತ್ತಿದೆ, ದಯವಿಟ್ಟು ಬಿಡಿ ಎಂದು ಪುಣ್ಯ ವ್ಯಂಗ್ಯವಾಗಿ ಕೇಳಿಕೊಂಡಳು. ಹಾಗೆ ಬನ್ನಿ ದಾರಿಗೆ ಎಂದವನು ಕೈಬಿಟ್ಟ. ಅಬ್ಬಾ ಎಂದು ಅಲ್ಲಿಂದ ಓಡಿದ ಪುಣ್ಯ ಕೋಣೆಯ ಬಾಗಿಲ ಬಳಿ ನಿಂತು, ಹೋಗಲೋ ರೌಡಿ, ಹಂದಿ, ಕತ್ತೆ, ನಾಯಿ, ಎಮ್ಮೆ, ಇನ್ನೊಮ್ಮೆ ನನ್ನ ಕೈ ಹಿಡಿ, ಐತೆ ನಿಂಗೆ ಡಬ್ಬ ನನ್ನ ಗಂಡ ಎಂದು ಹೇಳಿ ಮತ್ತೆ ಓಡಿದಳು ಪುಣ್ಯ. ಅರೆ, ನನ್ನೇ ರೌಡಿ ಅಂತಾರೆ. ಇರಲಿ, ಓಡಿ ಹೋದರೆ ಎಷ್ಟು ದೂರ ಓಡಿ ಹೋಗ್ತಾರೆ, ಮತ್ತೆ ನನ್ನ ಹತ್ತಿರ ಬರಲೇಬೇಕು ಅಲ್ವಾ ಎಂದು ಮನದಲ್ಲೇ ಹೇಳಿ ನಕ್ಕನು ವಂಶ್. ಎಲ್ಲರೂ ದೇವಸ್ಥಾನಕ್ಕೆ ಹೊರಡೋ ಮುಂಚೆನೇ ಅಕ್ಷರ ತಯಾರಾಗಿ ನಿಂತಿದ್ದಳು. ಎಲ್ಲರೂ ಅವಳನ್ನು ಕಂಡು ಆಶ್ಚರ್ಯಗೊಂಡರು. ಇವರಿಬ್ಬರು ಏನೋ ಪ್ಲ್ಯಾನ್ ಮಾಡ್ಕೊಂಡವ್ರೆ, ಏನು ಅಂತ ತಿಳ್ಕೊಬೇಕು ಎಂದುಕೊಂಡರು ಅನ್ನಪೂರ್ಣ. ಇವಾಗಲಾದರೂ ಬದಲಾದಳಲ್ಲ ಎಂದು ಖುಷಿಪಟ್ಟರು ಅನಂತಮೂರ್ತಿ ಹಾಗೂ ಸುಜಾತ. ಅಕ್ಷರ ಹಾಗೂ ಅರುಣ್ ಮುಖ ನೋಡಿ ಕಣ್ಣಲ್ಲೇ ನಕ್ಕರು. ಪುಣ್ಯ ಇನ್ನೂ ಕೋಣೆಯಿಂದ ಹೊರಬರುವುದನ್ನು ಕಾಣದ ಸುಜಾತ, ವಂಶು, ನಾವು ದೇವಸ್ಥಾನಕ್ಕೆ ಹೋಗಿರುತ್ತೇವೆ, ನೀವು ಆಮೇಲೆ ಆರಾಮವಾಗಿ ಬನ್ನಿ ಎಂದು ಅಲ್ಲಿಂದ ಹೊರಟರು. ಎಂದು ತಲೆ ಅಲ್ಲಾಡಿಸಿದವ ಪುಣ್ಯ ದಾರಿಯನ್ನೇ ಕಾಯುತ್ತಿದ್ದ. ಕೆಂಪು ಬಣ್ಣದ ಸೀರೆಗೆ ಗೋಲ್ಡನ್ ಕಲರ್ ಬ್ಲೌಸ್ ಹಾಕಿ ಸ್ವಲ್ಪ ಮೇಕಪ್ ಮಾಡಿಕೊಂಡು ಯಾವಾಗಲಿಕ್ಕಿಂತನೂ ಮುದ್ದಾಗಿ ಕಂಡಳು ಪುಣ್ಯ. ಅವಳನ್ನೇ ನೋಡುತ್ತಾ ಕಳೆದು ಹೋದವನಿಗೆ ಸುದೀಪ್ ಸರ್ ಅವರ ಸೀರೆಯಲ್ಲಿ ಹುಡುಗಿರ ನೋಡಲೇಬಾರದು ಹಾಡು ನೆನಪಿಗೆ ಬಂದಿತ್ತು. ಅವಳನ್ನೇ ನೋಡುತ್ತಿದ್ದವನ ಬಳಿ ನಗುತ್ತಾ ಬಂದ ಪುಣ್ಯ, ಏನು ಪತಿದೇವಾ, ಹುಡುಗಿರ್ನ ನೋಡದೇ ಇರೋ ರೇಂಜ್ಗೆ ನೋಡ್ತಿದ್ದೀರಾ? ನಿಮಗೂ ನನ್ನ ಮೇಲೆ ಏನಾದರೂ ಸಮಥಿಂಗ್ ಶುರು ಆಗಿದೆಯಾ ಹೇಗೆ? ನನ್ನ ನೋಡಿದಾಗ ಹಾಡು ನೆನಪಿಗೆ ಬಂತಾ? ಅದೇ, ಸೀರೆಲಿ ಹುಡುಗಿರ ನೋಡಲೇಬಾರದು. ಏನಿದು, ನನ್ನ ಮನಸ್ಸಲ್ಲಿರೋ ಹಾಡು ಇವರಿಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದ ವಂಶ್. ನನ್ನ ಗೆಸ್ ಕರೆಕ್ಟ್ ಆಗಿದೆ ಅನಿಸುತ್ತೆ, ಅದೇ ಹಾಡು ನೆನಪಿಗೆ ಬಂತು ಅಲ್ವಾ? ರೌಡಿ ಪತಿದೇವ, ಐ ಕ್ಯಾನ್ ರೀಡ್ ಯೋರ್ ಮೈಂಡ್ ಎಂದಳು ಪುಣ್ಯ. ನೋಡುವ ಎಷ್ಟು ರೀಡ್ ಮಾಡ್ತೀರಿ ಅಂತ, ಇವಾಗ ಹೋಗೋಣ ಎಂದು ನಗುತ್ತಾ ಕಾರಲ್ಲಿ ಕೂತನು ವಂಶ್. ನಗುತ್ತಾ ಅವನನ್ನು ಹಿಂಬಾಲಿಸಿ ಕಾರಲ್ಲಿ ಕೂತಳು ಪುಣ್ಯ. ಅಲ್ಲ, ಮನೆಯಿಂದ ಇಲ್ಲಿಗೆ ಬರೋಕೆ ಇಷ್ಟು ಹೊತ್ತು ಬೇಕಾ? ಬೇಗ ಬರೋದು ಅಲ್ವಾ? ಸ್ವಲ್ಪ ಸಮಯ ಸಿಕ್ಕಿದ್ರೂ ಸಾಕು, ಗಂಟೆಗಟ್ಟಲೆ ಮಾತಾಡಿಕೊಂಡು ನಿಲ್ತಾರೆ ಇಬ್ರು ಎಂದು ಮನಸ್ಸಲ್ಲೇ ಮಾತಾಡಿಕೊಳ್ಳುತ್ತಿದ್ದಳು ಅಕ್ಷರ. ದೇವರ ದರ್ಶನ ಮುಗಿಸಿ ಅಡುಗೆ ಕೆಲಸವನ್ನು ಅದಾಗಲೇ ಶುರು ಮಾಡಿದ್ದರು ಸುಜಾತ, ಅನ್ನಪೂರ್ಣ, ಅವರ ಜೊತೆಗೆ ಅಕ್ಷರ ಕೂಡ. ಅವಳು ಅಡುಗೆ ಮಾಡೋಕೆ ಬಂದಿದ್ದು ಇಬ್ಬರಿಗೂ ಆಶ್ಚರ್ಯ ತರಿಸಿತ್ತು. ಅಕ್ಷರನನ್ನು ಸ್ವಲ್ಪ ದೂರ ಎಳೆದುಕೊಂಡು ಬಂದ ಅನ್ನಪೂರ್ಣ, ನೀನು ನಿಜವಾಗಿಯೂ ಬದಲಾಗಿದ್ದೀಯಾ? ನೀನು ನಿಜವಾಗಿಯೂ ಪುಣ್ಯಗೆ ಸಹಾಯ ಮಾಡೋಕೆ ಬಂದಿರೋದಾ ಎಂದು ಕೇಳಿದರು ಅನ್ನಪೂರ್ಣ. ಅಯ್ಯೋ ಇಲ್ಲ ಅಜ್ಜಿ, ಅಣ್ಣು ಮಾಡಿರೋ ಪ್ಲ್ಯಾನ್ ಇದು. ಅವರ ಜೊತೆಗೆ ಇದ್ದು ಇಬ್ಬರನ್ನು ದೂರ ಮಾಡಿ ಆ ಪುಣ್ಯಗೆ ಎಲ್ಲರಿಂದನೂ ಬೈಯಿಸಿ ಅವಳಿಗೆ ಅವಮಾನ ಮಾಡಬೇಕು ಅಂತ ಇದ್ದೀವಿ.
ಅದಕ್ಕೆ ಇವತ್ತು ಹೇಗಿದ್ದರೂ ಅನ್ನದಾನ ಮಾಡು ಅಡುಗೆ ತಯಾರಿಸೋದು ಪುಣ್ಯ ಅಲ್ವಾ? ಅದನ್ನು ಹಾಳು ಮಾಡಿ ಎಲ್ಲರೂ ಅವಳಿಗೆ ಉಗಿಯೋ ಹಾಗೆ ಆಗಬೇಕು. ಪ್ಲ್ಯಾನ್ ರೆಡಿ ಮಾಡಿದ್ದೀವಿ ಅಜ್ಜಿ, ಇನ್ನೇನೋ ಕಾರ್ಯರೂಪಕ್ಕೆ ತರ್ತೀನಿ ಎಂದು ಅಲ್ಲಿಂದ ಹೋದಳು ಅಕ್ಷರ. ಪಾಪಿಗಳು, ದೇವಸ್ಥಾನಕ್ಕೆ ಬಂದರೂ ದೆವ್ವದ ಬುದ್ಧಿ ಬಿಡಲ್ಲ. ಈ ಅಕ್ಷರ ದಡ್ಡಿನೇ, ಏನೋ ಮಾಡ್ತಾಳಂತೆ. ಅದನ್ನು ನನ್ನ ಹತ್ತಿರನೇ ಹೇಳಿ ಹೋದ್ಲು. ನಾನು ನನ್ನ ಮೊಮ್ಮಗಳನ್ನು ದೂರ ಆಗೋಕೆ ಬಿಡ್ತೀನಾ? ನಾನು ಅವರ ತಂತ್ರಕ್ಕೆ ಪ್ರತಿತಂತ್ರ ಮಾಡ್ತೀನಿ. ನಾನು ಇವರೊಂದಿಗೆ ಇವರ ಪರವಾಗಿದ್ದೇನೆ ಎಂದು ಹೇಳಿದ್ದು ಒಳ್ಳೆಯದೇ ಆಯಿತು. ಇವಾಗ ಪುಣ್ಯಾಗೆ ಸಹಾಯ ಮಾಡಬಹುದು. ಇವಳೇನು ಮಾಡ್ತಾಳು ನೋಡಿ. ಅದರಿಂದ ಪುಣ್ಯಾಗೆ ಅವಮಾನ ಆಗದಿರೋ ಹಾಗೆ ನೋಡಿಕೊಳ್ಳಬೇಕು ಎಂದರು ಅನ್ನಪೂರ್ಣ. ವಂಶ್ ಪುಣ್ಯ ದೇವಸ್ಥಾನಕ್ಕೆ ಬಂದರು. ವಂಶ್ಗೆ ಹಿಂದೆ ಆದಂತೆ ತಲೆ ಸುತ್ತು ಕಾಣಿಸಿಕೊಂಡಿತ್ತು. ಆದರೂ ಅದನ್ನು ತೋರಿಸಿಕೊಳ್ಳದೆ ಎಲ್ಲರ ಮುಂದೆಯೂ ಆರಾಮವಾಗಿ ಇರುವಂತೆ ಇದ್ದ. ಆದರೆ ಪುಣ್ಯ ಅದನ್ನು ಗಮನಿಸಿದ್ದಳು. ದುರ್ಗಮ್ಮನಿಗೆ ಕೈ ಮುಗಿದು ತನ್ನ ಕೆಲಸವನ್ನು ಪ್ರಾರಂಭಿಸಿದ್ದಳು ಪುಣ್ಯ. ಅವಳೊಂದಿಗೆ ಸುಜಾತ, ಅನ್ನಪೂರ್ಣ, ಅಕ್ಷರ, ಅವರ ಮನೆಯ ಕೆಲಸದ ಆಳು ಮಂಜು ಮಗಳು ಶಾಲಿನಿ, ಜೊತೆಗೆ ವಂಶ್ ಕೂಡ ಪುಣ್ಯ ಜೊತೆಗಿದ್ದರು. ಅನ್ನಪೂರ್ಣ ಪುಣ್ಯ ಬಳಿ ಅಕ್ಷರ ವಿಷಯ ಹೇಳಿದರು. ಏನಜ್ಜಿ, ನನ್ನ ಮೇಲಿನ ಕೋಪಕ್ಕೆ ದೇವರ ಅನ್ನ ಕೆಡಿಸೋಕೆ ಹೊರಟಿದ್ದಾಳಲ್ಲ ಈ ಅಕ್ಷರ. ಇರಲಿ ಬಿಡಿ ಅಜ್ಜಿ, ಅವಳಿಗೆ ನಾನೇ ಸರಿಯಾಗಿ ಪಾಠ ಕಲಿಸುವೆ ಎಂದಳು ಪುಣ್ಯ. ಒಂದು ಕಡೆಯಲ್ಲಿ ಕೂತು ಪುಣ್ಯ ಹಾಗೂ ಶಾಲಿನಿ ತರಕಾರಿ ಹಚ್ಚುತ್ತಿದ್ದರು. ಇಬ್ಬರೂ ಮಾತಾಡುತ್ತಾ, ಅಕ್ಕ, ನೀವು ಏನು ಓದಿದ್ದೀರಾ ಎಂದು ಕೇಳಿದಳು ಶಾಲಿನಿ. ನಾನು ಡಾಕ್ಟರ್ ಓದಿದ್ದೀನಿ. ನೀನು ಏನು ಓದಿದ್ದೀಯಾ ಎಂದು ಪುಣ್ಯ ಕೇಳಿದಾಗ, ಅಯ್ಯೋ, ನಮ್ಮ ಊರಲ್ಲಿ ಹುಡುಗಿಯರನ್ನ ಮನೆಯಿಂದ ಹೊರಗೆ ಬರೋಕೆ ಬಿಡೋದೇ ಇಲ್ಲ, ಇನ್ನು ಓದೋದಾ ಎಂದು ಶಾಲಿನಿ ಹೇಳಿದಾಗ, ಹೌದಾ, ಯಾಕೆ ಎಂದು ಕೇಳಿದಳು ಪುಣ್ಯ. ನಮ್ಮೂರಲ್ಲಿ ಒಬ್ಬ ಮಂತ್ರವಾದಿ ಇದ್ದಾನೆ. ಅಮಾವಾಸ್ಯೆ ದಿನ ಹುಡುಗಿಯರನ್ನು ಮಾಟ ಮಾಡಿ ಅವನ ಬಳಿಗೆ ಕರೆಸಿ ನಂತರ ಬಲಿ ಕೊಡುತ್ತಾನೆ. ತುಂಬ ಜನ ಹುಡುಗಿಯರನ್ನು ಸಾಯಿಸಿದ್ದಾನೆ. ಅದಕ್ಕೆ ಮನೆಯವರು ಹೆದರಿ ಹೆಚ್ಚಾಗಿ ಒಬ್ಬರನ್ನೇ ಎಲ್ಲಿಗೂ ಕಳಿಸಲ್ಲ ಎಂದಳು ಶಾಲಿನಿ. ಏನು, ಮಂತ್ರವಾದಿನ ಎಂದು ಪುಣ್ಯ ಹೇಳಿದಾಗ, ಹ್ಞೂ, ಅವನಿಗೆ 100 ವರ್ಷ ಪ್ರಾಯ ಆಗಿದೆಯಂತೆ. ಅವನ ಹೆಸರು ಭೀಮಾಕ್ಷ. ಇನ್ನೊಬ್ಬ ಅವನ ಮೊಮ್ಮಗ ಅಘೋರಾಕ್ಷ. ಇಬ್ಬರು ಸೇರಿ ಅದೇನೋ ಮಾಟ ಮಂತ್ರ ಮಾಡುತ್ತಾರಂತೆ ಎಂದಳು ಶಾಲಿನಿ. ಏನು, ಭೀಮಾಕ್ಷನಾ ಎಂದು ಆಶ್ಚರ್ಯದಿಂದ ಕೇಳಿದಳು ಪುಣ್ಯ. ಹೌದು, ಅವರೇ ನಮ್ಮ ಊರನ್ನು ಹಾಳು ಮಾಡುತ್ತಿರುವುದು ಎಂದು ಶಾಲಿನಿ ಹೇಳಿದಾಗ, ಪೊಲೀಸ್ ಕಂಪ್ಲೇಂಟ್ ಕೊಡಬಹುದಲ್ಲ? ಇಷ್ಟೊಂದು ತೊಂದರೆ ಕೊಡುತ್ತಿದ್ದಾರೆ ಅಂದ ಮೇಲೆ ಅವರನ್ನು ಏಕೆ ಬಿಡಬೇಕು? ಪುಣ್ಯ ಪ್ರಶ್ನಿಸಿದಳು. ನಮ್ಮ ಊರಿಗೆ ಪೊಲೀಸ್ನವರು ಬರೋ ಹಾಗಿಲ್ಲ. ಎಲ್ಲರೂ ಆ ಮಂತ್ರವಾದಿಗಳಿಗೆ ಹೆದರುತ್ತಾರೆ. ಮತ್ತೆ ಈ ವಿಷಯನ ಯಾರ ಮುಂದೆಯೂ ಹೇಳಬೇಡಿ ಅಕ್ಕ. ನಾನು ನಿಮಗೆ ಹೇಳಿದ್ದೆ ಎಂದು ನಮ್ಮಪ್ಪನಿಗೆ ತಿಳಿಸಿದರೆ ನನಗೆ ಸುಮ್ಮನೆ ಬೈಯುತ್ತಾರೆ ಎಂದಳು ಶಾಲಿನಿ. ಯಾರಿಗೂ ಹೇಳಲ್ಲ ಶಾಲಿನಿ ಎಂದವಳು. ಈ ಊರಿನ ಜಾಗ ಕೆಲವು ಜನ ಪರಿಚಯ ಎಂದೆನಿಸುತ್ತದೆ. ಏಕೆ ಹೀಗಾಗುತ್ತದೆ ಎಂದು ತಿಳಿಯುವುದಿಲ್ಲ ಎಂದು ಮನದಲ್ಲೇ ಯೋಚಿಸುತ್ತಾ ಕೆಲಸ ಮಾಡುತ್ತಿದ್ದಳು ಪುಣ್ಯ. ಮಹಾರಾಣಿಯವರೇ, ಅಡುಗೆ ಇವತ್ತಿಗೆ ಆಗಬೇಕು. ನೀವು ಮಾತಾಡುತ್ತಾ ಕೆಲಸ ಮಾಡಿದರೆ ಇವತ್ತು ಊಟ ಸಿಗುತ್ತದೆಯೇ? ಈ ಕಡೆ ಬನ್ನಿ, ನಾನು ತರಕಾರಿ ಕಟ್ ಮಾಡುತ್ತೇನೆ ಎಂದು ವಂಶ್ ವ್ಯಂಗ್ಯವಾಗಿ ನುಡಿದ. ಏನು ಬೇಕಾದರೂ ಮಾಡಿ ಎಂದು ಅವನಿಗೆ ಜಾಗ ಕೊಟ್ಟಳು ಪುಣ್ಯ. ಸ್ಟೈಲಾಗಿ ಬಂದ ವಂಶ್ ಟೊಮ್ಯಾಟೊ ಹಚ್ಚಬೇಕು ಅನ್ನುವಷ್ಟರಲ್ಲಿ ಅವನ ಬೆರಳು ಕೊಯ್ದುಕೊಂಡ. ರಕ್ತ ಬರಲಾರಂಭಿಸಿತ್ತು ಬೆರಳಿನಲ್ಲಿ. ಏನು ವಂಶು, ನೀವು ಯಾಕೆ ಬಂದಿದ್ದು? ನಾನು ಮಾಡ್ತಿದ್ದೆ ತಾನೇ, ಸುಮ್ಮನೆ ಬಂದು ಬೆರಳಿಗೆ ಗಾಯ ಮಾಡಿಕೊಂಡ್ರಿ ಎನ್ನುತ್ತಾ ತನ್ನ ಬಾಯಿಗೆ ಬೆರಳಿಟ್ಟು ರಕ್ತ ಒರೆಸಿ ಸೀರೆಯ ಸೆರಗನ್ನು ಹರಿದು ಅವನ ಬೆರಳಿಗೆ ಕಟ್ಟಿದಳು ಪುಣ್ಯ. ಅವಳ ಪ್ರೀತಿಗೆ ಕಳೆದು ಹೋಗಿದ್ದ ವಂಶ್ ಅವನ ಕಡೆ ನೋಡ್ಕೊಂಡು ಕೆಲಸ ಮಾಡೋದು ತಾನೇ, ನೀವ್ಯಾಕೆ ಬಂದ್ರಿ ಇಲ್ಲಿಗೆ ಎಂದವಳು ಮುದ್ದಾಗಿ ಬೈಯುತ್ತಿರಬೇಕಾದರೆ, ನೀವು ಹೊರಗಡೆ ಎಲ್ಲೂ ಕಾಣಿಸ್ಲಿಲ್ಲ, ಅದಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆ ಎಂದ ವಂಶ್. ಅವನ ಕಡೆ ಉರಿ ನೋಟ ಬೀರಿ ನೋಡಿದವಳು ನಗು ಬೀರಿದಳು. ಯಾವಾಗ ನೋಡಿದ್ರೂ ಹೆಂಡತಿ ಸೆರಗು ಹಿಡಿದುಕೊಂಡೇ ತಿರುಗಾಡ್ತಾ ಇರ್ತಾನೆ ಈ ವಂಶ್. ನನ್ನ ಹೊಟ್ಟೆ ಉರಿಸ್ತಾನೆ. ಇರಲಿ, ಇವಾಗ ಈ ರೀತಿ ಇದ್ದರೆ ಇನ್ನು ಸ್ವಲ್ಪ ಸಮಯ ಬಿಟ್ಟು ಅವಳಿಗೆ ಎಲ್ಲರೂ ಬೈಯುತ್ತಿರುತ್ತಾರೆ. ಆವಾಗ ನಾನು ಖುಷಿ ಪಡುತ್ತೇನೆ ಎಂದು ಮನದಲ್ಲೇ ಅಂದುಕೊಂಡ ಅಕ್ಷರ, ಪುಣ್ಯ, ನಾನು ನಿನಗೆ ಏನಾದರೂ ಸಹಾಯ ಮಾಡಬೇಕಾ ಎಂದು ಕೇಳಿದಳು.
ಪರವಾಗಿಲ್ಲ ಅಕ್ಷರ, ನಾನು ಮಾಡುತ್ತೇನೆ. ನನ್ನ ಸಹಾಯಕ್ಕೆ ಶಾಲಿನಿ ಇದ್ದಾಳೆ ಎಂದಳು ಪುಣ್ಯ. ಅಜ್ಜಿ ಹೇಳಿದ್ದು ನೆನಪಿಗೆ ಬಂದಿತ್ತು ಅವಳಿಗೆ. ವಂಶ್, ನೀವು ಹೊರಕ್ಕೆ ಹೋಗಿ, ನಾನು ಅಡುಗೆ ಮಾಡುತ್ತೇನೆ ಎಂದಳು ಪುಣ್ಯ. ಏನಾದರೂ ಸಹಾಯ ಬೇಕಿದ್ರೆ ಕರೀರಿ, ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋದನು ವಂಶ್. ಅಕ್ಷರ ಅವರ ಜೊತೆಗೆ ಕುಳಿತುಕೊಂಡಳು. ಅಕ್ಕ, ನೀವು ಮತ್ತೆ ಭಾವ ಪ್ರೀತಿಸಿ ಮದುವೆ ಆಗಿರೋದಾ? ನಿಮ್ಮ ಜೋಡಿ ತುಂಬ ಮುದ್ದಾಗಿದೆ. ಭಾವನಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ. ನಿನಗೂ ಅಷ್ಟೇ ಭಾವ ಅಂದರೆ ತುಂಬ ಇಷ್ಟ ಅನಿಸುತ್ತೆ ಎಂದು ಶಾಲಿನಿ ಕೇಳಿದಾಗ ಉರಿದು ಬಿದ್ದಳು ಅಕ್ಷರ. ಅವರೇನು ಪ್ರೀತಿಸಿ ಮದುವೆ ಆಗಿಲ್ಲ. ವಂಶು ನನ್ನ ಮದುವೆ ಆಗಬೇಕಾಗಿತ್ತು. ಮಿಸ್ ಆಗಿ ಇವಳನ್ನು ಮದುವೆ ಆದ. ಅವನು ನನ್ನ ಅತ್ತೆ ಮಗ. ನಾನೇ ಅವನನ್ನು ಇವಳಿಗೆ ಬಿಟ್ಟು ಕೊಟ್ಟಿದ್ದು ಎಂದು ಕೋಪದಿಂದ ಹೇಳಿ ಅಲ್ಲಿಂದ ಹೊರ ನಡೆದಳು ಅಕ್ಷರ. ಅಕ್ಕ, ನೀವು ಯಾವುದೇ ಕಾರಣಕ್ಕೂ ಭಾವನ ಇವಳ ಹತ್ತಿರ ಬಿಡಬೇಡಿ. ಒಳ್ಳೆ ಲೇಡಿ ವಿಲನ್ ಥರ ಇದ್ದಾಳೆ. ನಿಮ್ಮ ಮತ್ತು ಭಾವನ ಜೋಡಿ ತುಂಬ ಚೆನ್ನಾಗಿದೆ ಅಕ್ಕ ಎಂದು ಶಾಲಿನಿ ಹೇಳಿದಾಗ, ಹೌದು, ಅವಳು ನಮ್ಮನ್ನು ದೂರ ಮಾಡೋ ಪ್ಲ್ಯಾನ್ನಲ್ಲಿದ್ದಾಳೆ. ಆದರೆ ವಂಶ್ ನನ್ನ ಇಷ್ಟಪಡುತ್ತಾರೆ. ನನಗೂ ಅವರೆಂದರೆ ತುಂಬ ಇಷ್ಟ ಎಂದು ಹೇಳುತ್ತಾ ನಾಚಿಕೊಂಡಳು ಪುಣ್ಯ. ವಂಶ್ ವಿಶ್ವಾಸ್ನನ್ನು ಊಟಕ್ಕೆ ಕರೆದಿದ್ದ. ದೇವಸ್ಥಾನಕ್ಕೆ ಬಂದವನ ನಂತರ ವಂಶ್ ಜೊತೆಗೆ ಮಾತಾಡುತ್ತಾ ನಿಂತ. ಅವನ ಕಣ್ಣುಗಳು ಪುಣ್ಯಾಳನ್ನು ಹುಡುಕುತ್ತಿತ್ತು. ಅಡುಗೆ ಮನೆಯತ್ತ ನೋಡಿದಾಗ ಪುಣ್ಯಾಳನ್ನು ನೋಡಿ ಕಳೆದು ಹೋದ ವಿಶ್ವಾಸ್. ಅಬ್ಬಾ, ಅದೆಂತಹ ಸೌಂದರ್ಯ! ನೋಡಿದಷ್ಟು ಸಾಕಾಗದು. ಮತ್ತೆ ಮತ್ತೆ ನೋಡಬೇಕು ಎನ್ನುವ ಸೌಂದರ್ಯ ನನಗೆ ಮಾತ್ರ ಯಾವಾಗಲೂ ಸ್ವಂತವಾಗಬೇಕು ಎಂದು ಮನದಲ್ಲೇ ಪುಣ್ಯಾಳನ್ನು ಪಡೆಯಲು ಹೊಂಚು ಹಾಕುತ್ತಿದ್ದನು. ದೇವಸ್ಥಾನಕ್ಕೆ ಬಂದಿದ್ದ ಭದ್ರೇಗೌಡರು ಅನಂತಮೂರ್ತಿಯವರ ಮನೆಯವರ ಕಡೆಯಿಂದ ಊರಿನವರಿಗೆ ಅನ್ನದಾನ ಇದೆ ಎಂದು ತಿಳಿದು ಹೊಟ್ಟೆಕಿಚ್ಚು ಪಟ್ಟರು. ತಾವಂತೂ ತಮ್ಮ ಬಳಿ ಕಷ್ಟ ಎಂದು ಬಂದವರಿಗೆ 1 ರೂಪಾಯಿ ಧನ ಸಹಾಯ ಮಾಡಿದವರಲ್ಲ. ಬೇರೆಯವರು ಮಾಡುವುದನ್ನು ಕಂಡು ಕೊಂಕು ಮಾತನಾಡುವವರು ಇವರು. ಅನಂತಮೂರ್ತಿಯನ್ನು ಕಂಡಾಗ ಅವರ ಆಳಿನ ಬಳಿ, ನೋಡೋ, ನಿನ್ನೆ ಮೊನ್ನೆ ಬಂದವರೆಲ್ಲ ಊರಿಗೆ ದೊಡ್ಡ ಮನುಷ್ಯರಾಗಲು ಹೊರಟಿದ್ದಾರೆ. ನಮ್ಮಿಂದ ಮನೆನ ಕಿತ್ತುಕೊಂಡು ಇವಾಗ ಊರನ್ನು ಕಿತ್ತುಕೊಳ್ಳೋ ಆಸೆ ಕೆಲವರಿಗೆ. ಮನೆ ಹಾಳು ಬುದ್ಧಿ ಇವರದು ಎಂದು ಭದ್ರೇಗೌಡರು ವ್ಯಂಗ್ಯವಾಗಿ ನಗುತ್ತಾ ಹೇಳಿದರು. ಅವರಂದ ಮಾತು ಕೇಳಿ ಕೋಪಗೊಂಡ ವಂಶ್ ಬೈಯಲು ಬಾಯಿ ತೆರೆಯಬೇಕು ಅನ್ನುವಷ್ಟರಲ್ಲಿ ಅನಂತಮೂರ್ತಿ ಅವನನ್ನು ತಡೆದು, ಬಿಡೋ ವಂಶ್, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ನಮಗೆ ಮಾತಾಡಿ ಹರಟೆ ಹೊಡೆಯೋಕೆ ಸಮಯ ಇಲ್ಲ. ಬಾ, ಮುಂದಿನ ಕೆಲಸ ನೋಡಿಕೊಳ್ಳಬೇಕು ಎಂದು ವಂಶ್ನನ್ನು ಅಲ್ಲಿಂದ ಎಳೆದುಕೊಂಡು ಹೋದರು ಅನಂತಮೂರ್ತಿ. ಎಲ್ಲರೂ ಮಧ್ಯಾಹ್ನದ ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡಿದ್ದರು. ಅಕ್ಷರ ಮಾತ್ರ ಅಡುಗೆ ಮನೆಯತ್ತ ಬಂದವಳು ಪುಣ್ಯ ತಯಾರಿಸಿ ಇಟ್ಟಿದ್ದ ಸಾರಿಗೆ ತುಂಬ ಉಪ್ಪನ್ನು ಬೆರೆಸಿದಳು. ಮಾಡಿದ್ದ ಪಾಯಸಕ್ಕೂ ಉಪ್ಪನ್ನು ಬೆರೆಸಿ ಅಲ್ಲಿಂದ ಮತ್ತೆ ಏನೂ ತಿಳಿಯದವಳಂತೆ ಎಲ್ಲರೊಂದಿಗೆ ಬಂದು ಪೂಜೆಯಲ್ಲಿ ಪಾಲ್ಗೊಂಡಳು. ಊರಿನವರೆಲ್ಲರೂ ಊಟಕ್ಕೆ ಬಂದು ಕುಳಿತರು. ವಂಶ್ ಮನೆಯವರು ಊಟ ಬಡಿಸಲು ಪ್ರಾರಂಭಿಸಿದರು. ಯಾರಿಗೂ ಏನೂ ಅನುಮಾನ ಬರಬಾರದು ಎಂದು ಅಕ್ಷರ ಹಾಗೂ ಅರುಣ್ ಕೂಡ ಅವರೊಂದಿಗೆ ಊಟ ಬಡಿಸುತ್ತಾ ಇದ್ದರು. ಇವರು ನಾಟಕ ಮಾಡುತ್ತಿದ್ದಾರೆ ಎಂದು ಅಂದುಕೊಂಡಿದ್ದೆ. ಆದರೆ ಇವರು ನಿಜವಾಗಿಯೂ ಬದಲಾಗಿದ್ದಾರೆ. ಈ ಅಚ್ಚು ಬೆಳಗ್ಗಿನಿಂದ ಪುಣ್ಯ ಜೊತೆಗೆ ಇದ್ದು ಅವಳಿಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡುತ್ತಿದ್ದಾಳೆ. ಇವರಿಬ್ಬರೂ ಬದಲಾಗಿ ಪುಣ್ಯ ಜೊತೆಗೆ ಚೆನ್ನಾಗಿ ಇದ್ದರೆ ಅಷ್ಟೇ ಸಾಕು ಎಂದುಕೊಂಡನು ವಂಶ್. ಊರಿನವರು ಪುಣ್ಯಗೆ ಅವಮಾನಿಸಿ ಬೈಯುತ್ತಾರೆ. ಅನಂತಮೂರ್ತಿಗಳು ಹಾಗೂ ವಂಶ್ ಮನೆಯ ಮರ್ಯಾದೆ ಹೋಯಿತೆಂದು ಪುಣ್ಯಗೆ ಬೈಯುತ್ತಾರೆ ಎಂದು ಅಂದುಕೊಂಡ ಅಕ್ಷರ ಹಾಗೂ ಅರುಣ್ಗೆ ನಿರಾಸೆಯಾಗಿತ್ತು. ಪುಣ್ಯ ಮಾಡುವ ಅಡುಗೆ ಯಾವಾಗಲೂ ಅದ್ಭುತ. ದುರ್ಗಮ್ಮನ ಆಶೀರ್ವಾದದಿಂದ ಅಡುಗೆ ಇನ್ನೂ ರುಚಿಯಾಗಿತ್ತು. ಊರಿನವರೆಲ್ಲರೂ ಬಾಯಿ ಚಪ್ಪರಿಸಿಕೊಂಡು ಊಟ ಮುಗಿಸಿದ್ದರು. ಅಡುಗೆಯಂತೂ ಅದ್ಭುತವಾಗಿತ್ತು. ಅಬ್ಬಾ, ಎಂತಹ ಕೈರುಚಿ! ಇಂತಹ ಅಡುಗೆ ಊಟ ಮಾಡಲು ನಾವು ಪುಣ್ಯ ಮಾಡಿದ್ದೆವು. ಒಬ್ಬರಾದ ಮೇಲೆ ಒಬ್ಬರು ಪುಣ್ಯಾಳನ್ನು ಹೊಗಳಿದ್ದು ಅನಂತಮೂರ್ತಿಗಳು ತಮ್ಮ ಸೊಸೆಯನ್ನು ಮೆಚ್ಚಿದರು. ವಂಶಂತೂ ನನ್ನ ಹೆಂಡತಿ ಎಂದು ಹೆಮ್ಮೆಯಿಂದ ಮೀಸೆ ತಿರುಗಿಸಿ ಹೇಳಿದ. ಮೆಚ್ಚುಗೆಯ ಸುರಿಮಳೆಗೆ ಪುಣ್ಯ ಕಳೆದೇ ಹೋಗಿದ್ದಳು. ಅದೇಗೆ ಸಾಧ್ಯ? ನಾನು ಅಡುಗೆ ಹಾಳು ಮಾಡಿದ್ದೆ ತಾನೆ, ಮತ್ತೆ ಹೇಗೆ ಊರಿನವರು ಪುಣ್ಯಾಳನ್ನು ಅಷ್ಟು ಹೊಗಳಿದರು? ಪ್ರಶ್ನೆ ತಲೆಯಲ್ಲಿ ತಿರುಗುತ್ತಾ ಜೊತೆಗೆ ಪುಣ್ಯಾಳನ್ನು ಹೊಗಳುವುದು ಕೇಳಿ ಕೋಪ ವಿಕೋಪಕ್ಕೆ ತಿರುಗಿತ್ತು ಅಕ್ಷರಳಲ್ಲಿ. ಯಾರ ಬಳಿಯೂ ಹೇಳದೆ ಮನೆ ದಾರಿ ಹಿಡಿದಳು ಅಕ್ಷರ. ಅರುಣ್ ಎಲ್ಲಿ ಹುಡುಕಿದರೂ ಅಕ್ಷರ ಪತ್ತೆ ಇರಲಿಲ್ಲ. ಯಾರ ಬಳಿ ಕೇಳಿದರೂ ನಮಗೆ ಗೊತ್ತಿಲ್ಲ ಎನ್ನುವ ಪದವೇ ಹೊರಬರುತ್ತಿತ್ತು.
ಪುಣ್ಯ, ಶಾಲಿನಿ ಹಾಗೂ ಅನ್ನಪೂರ್ಣ ಅಕ್ಷರನನ್ನು ನೆನೆದು ನಗುತ್ತಿದ್ದರು. ಅಕ್ಕ, ನಾವು ಆ ಅಕ್ಷರನನ್ನು ಹಿಂಬಾಲಿಸಿದ್ದು ಒಳ್ಳೆಯದೇ ಆಯಿತು. ಇಲ್ಲದಿದ್ದರೆ ಅವರು ನೀವು ಮಾಡಿದ ಅಡುಗೆಯನ್ನು ಹಾಳು ಮಾಡುತ್ತಿದ್ದರು. ನೀವು ಅವರಿಗೆ ಚೆನ್ನಾಗಿ ಯಾಮಾರಿಸಿದ್ರಿ ಎಂದು ಹೇಳಿ ನಕ್ಕಳು ಶಾಲಿನಿ. ಪುಣ್ಯ, ನೀನು ಏನು ಮಾಡಿದೆ? ಅವಳು ಹಾಳು ಮಾಡಿದ ಈ ಪದಾರ್ಥ ಇಷ್ಟೊಂದು ರುಚಿಕರವಾಗಿರಲು ಹೇಗೆ ಸಾಧ್ಯವಾಯಿತು? ಹೇಗೆ ಯಾಮಾರಿಸಿದೆ ಆ ಅಕ್ಷರನನ್ನು ಎಂದು ಅನ್ನಪೂರ್ಣ ಕೇಳಿದರು. ಅಜ್ಜಿ, ನೀವು ಹೇಳಿದ್ರಿ ಅಲ್ವಾ, ಅವಳು ಒಳ್ಳೆಯವಳಾಗಿಲ್ಲ, ಒಳ್ಳೆಯವಳಂತೆ ನಡೆಸುತ್ತಿದ್ದಾಳೆ ಎಂದು. ಅವಳು ನಾನಿಂದು ಮಾಡುವ ಅಡುಗೆಯನ್ನು ಹಾಳು ಮಾಡಬಹುದು ಎಂದು ಹೆಚ್ಚಿನ ಅಡುಗೆಯನ್ನೇ ಮಾಡಿದ್ದೆ. ಸ್ವಲ್ಪ ಅಡುಗೆಯನ್ನು ಅಡುಗೆ ಕೋಣೆಯಲ್ಲಿ ಇರಿಸಿ ಉಳಿದದ್ದನ್ನೆಲ್ಲ ಮೊದಲೇ ಅನ್ನದಾನ ನಡೆಯುವ ಸ್ಥಳಕ್ಕೆ ಕಳುಹಿಸಿಕೊಟ್ಟಿದ್ದೆ. ಅವಳು ಅಡುಗೆ ಮನೆಯಲ್ಲಿ ಇಟ್ಟಿರುವ ಅಡುಗೆಯೇ ಊರಿನವರಿಗೆ ಬಡಿಸುವುದು ಎಂದು ತಿಳಿದು ಆ ಅಡುಗೆಯನ್ನು ಹಾಳು ಮಾಡಿದಳು. ನಾನು ಮೊದಲೇ ತಯಾರಿಸಿಟ್ಟಿದ್ದ ಅಡುಗೆಯನ್ನು ಊಟ ಮಾಡಿ ಎಲ್ಲರೂ ನನ್ನ ಮೆಚ್ಚಿ ಹೊಗಳಿದರು. ಅದನ್ನು ಸಹಿಸಲಾಗದೆ ಕೋಪದಿಂದ ಹೋದಳು ಅಕ್ಷರ ಎಂದು ಹೇಳಿ ನಕ್ಕಳು ಪುಣ್ಯ. ಚೆನ್ನಾಗಿಯೇ ಪಾಠ ಕಲಿಸಿದೆ ಅವಳಿಗೆ. ದೇವರ ಅಡುಗೆ ಹಾಳು ಮಾಡೋಕೆ ಬರ್ತಾಳ ಅವಳು? ಇವತ್ತು ಮಾಡಿದ ಪ್ರಯತ್ನ ಎಲ್ಲ ಹಾಳಾಯಿತು ಎಂದು ಗೋಳಾಡುತ್ತಿರುವಳು ಮನೆಯಲ್ಲಿ ಎಂದು ನಕ್ಕರು ಅನ್ನಪೂರ್ಣ. ಅದೇಗೆ ಸಾಧ್ಯ? ಅಷ್ಟು ಉಪ್ಪಾಗಿದ್ದ ಅಡುಗೆ ಅಷ್ಟು ರುಚಿಕರವಾಗಿರಲು ಹೇಗೆ ಸಾಧ್ಯ? ಅಂತಹದ್ದು ಏನು ಮಾಡಿದಳು ಆ ಪುಣ್ಯ? ಛೆ, ಇವತ್ತಿನ ಪ್ರಯತ್ನ ಹಾಳಾಯಿತು. ಆದರೆ ಇಲ್ಲಿಗೆ ನಾನು ಬಿಡುವುದಿಲ್ಲ. ಮರಳಿ ಪ್ರಯತ್ನಿಸಿ ಅವಳನ್ನು ಹೇಗಾದರೂ ಮಾಡಿ ಈ ಮನೆಯಿಂದ ಓಡಿಸುತ್ತೇನೆ ಎಂದು ಮನದಲ್ಲೇ ಅಂದುಕೊಂಡಳು ಅಕ್ಷರ. ಅನ್ನದಾನದ ಎಲ್ಲ ಕಾರ್ಯ ಮುಗಿದು ಮನೆಗೆ ಬಂದರು ಅನಂತಮೂರ್ತಿ ಪರಿವಾರ. ಅನಂತಮೂರ್ತಿಗಳಿಗಂತೂ ಸೊಸೆಯನ್ನು ಹೊಗಳಿದಷ್ಟು ಸಾಕಾಗಿರಲಿಲ್ಲ. ಮನೆಯಲ್ಲೂ ಬಂದು ಪುಣ್ಯಾಳ ಗುಣಗಾನ ಮಾಡುತ್ತಿದ್ದರು. ಅದನ್ನೇ ನೋಡುತ್ತಿದ್ದ ಅರುಣ್ ಅಕ್ಷರ ಬಳಿ ಬಂದು, ಲೇ, ಹೇಳಿದ ಒಂದು ಕೆಲಸನೂ ಮಾಡೋಕೆ ಆಗಲ್ವಲ್ಲೇ ನಿನಗೆ? ಅವಳು ಮಾಡಿದ ಅಡುಗೆನ ಹಾಳು ಮಾಡು ಅಂದರೆ ನೀನೆಲ್ಲಿಗೆ ಹಾಳಾಗಿ ಹೋಗಿದ್ದೆ ಎಂದು ಕೋಪದಿಂದ ಕೇಳಿದನು ಅರುಣ್. ನಾನು ಅವಳು ಮಾಡಿದ ಅಡುಗೆನ ಹಾಳು ಮಾಡಿದ್ದೆ, ಆದರೆ ಅದು ಹೇಗೆ ಸರಿ ಹೋಯಿತೆಂದು ನನಗೂ ತಿಳಿದಿಲ್ಲ ಎಂದು ಅಕ್ಷರ ಹೇಳಿದಾಗ, ಒಳ್ಳೆ ಚಾನ್ಸ್ ಇತ್ತು ಆ ಪುಣ್ಯಾನ ಎಲ್ಲರ ಮುಂದೆ ಅವಮಾನಿಸೋಕೆ, ಹಾಳು ಮಾಡಿಬಿಟ್ಟೆ ನೀನು, ಛೆ ಎಂದು ಬೈದು ಹೋಗಿದ್ದ ಅರುಣ್. ಅಕ್ಷರ ಅವಸ್ಥೆ ಹೇಗಿರಬಹುದು ಎಂದು ನೋಡುವ ಕುತೂಹಲವಾಗಿ ಅವಳ ಕೋಣೆಯತ್ತ ಬಂದಿದ್ದಳು ಪುಣ್ಯ. ಅಕ್ಷರ, ನೀವೇಕೆ ದೇವಸ್ಥಾನದಿಂದ ಬೇಗ ಬಂದು ಬಿಟ್ರಿ? ನಾವೆಲ್ಲ ನಿಮ್ಮನ್ನು ತುಂಬ ಹುಡುಕಿದ್ವಿ ಗೊತ್ತಾ? ನೀವು ನಾನು ತಯಾರಿಸಿದ ಊಟ ಮಾಡಿದ್ರೋ ಇಲ್ವೋ? ಮಾಡಿಲ್ಲ ಅಂದರೆ ಅಡುಗೆ ಕೋಣೆಯಲ್ಲಿ ಉಳಿದಿರೋದನ್ನೆಲ್ಲ ತಂದಿಟ್ಟಿದ್ದೀವಿ, ತಿನ್ನಿ ಆಯಿತಾ? ಊರಿನವರೆಲ್ಲ ನನ್ನ ಅಡುಗೆ ತಿಂದು ಹೊಗಳಿದ್ದು. ಅಬ್ಬಾ, ನನಗಂತೂ ಹೊಗಳಿಕೆ ಕೇಳಿ ಕೇಳಿ ಸಾಕಾಯಿತು. ವಂಶಂತೂ ತುಂಬ ಖುಷಿಯಾಗಿದ್ದಾರೆ ನಾನು ಮಾಡಿರೋ ಅಡುಗೆನ ಊರಿನವರು ಮೆಚ್ಚಿಕೊಂಡರು ಎಂದು. ನಿಮಗೂ ಥ್ಯಾಂಕ್ಸ್. ಇವತ್ತು ಅಡುಗೆ ಮಾಡೋಕ್ಕೆ ನೀವು ನನಗೆ ಸಹಾಯ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಅಕ್ಷರ ಎಂದು ನಗುತ್ತಾ ಅವಳ ಕೋಣೆಯಿಂದ ಹೊರಬಂದಳು ಪುಣ್ಯ. ಹೊಟ್ಟೆ ಉರಿಸೋಕೆ ಇಲ್ಲಿಗೆ ಬಂದಿರ್ತಾಳೆ ಇವಳು. ಇರಲಿ, ಇವಳ ಹೊಟ್ಟೆ ಉರಿಸೋ ದಿನ ನನಗೂ ಬರುತ್ತೆ, ಆವತ್ತು ಇದೆ ಕಣೆ ನಿನಗೆ ಎಂದು ಮನದಲ್ಲೇ ಬೈದುಕೊಂಡಳು ಅಕ್ಷರ. ಊಟ ಮುಗಿಸಿ ಪೂರ್ಣಚಂದಿರನನ್ನೇ ನೋಡುತ್ತಾ ನಿಂತಿದ್ದವಳ ಬಳಿಗೆ ಬಂದ ವಂಶ್. ಏನೋ ಮಹಾರಾಣಿಯವರು ಚಂದಮಾಮನನ್ನು ನೋಡ್ತಾ ಇದ್ದೀರಿ? ಅಲ್ಲ, ಯಾವಾಗಲೂ ಆಕಾಶ ನೋಡಿಕೊಂಡೇ ನಕ್ಷತ್ರ ಲೆಕ್ಕ ಹಾಕ್ತಿರ್ತೀರಲ್ಲ, ನಕ್ಷತ್ರಗಳ ಲೆಕ್ಕ ಸಿಕ್ಕಿತಾ ಎಂದು ವಂಶ್ ಕೇಳಿದಾಗ, ರೀ, ತಮಾಷೆ ಸಾಕು, ನಾನು ನಿಮ್ಮ ಬಳಿ ಏನೋ ಹೇಳಬೇಕು ಎಂದು ಪುಣ್ಯ ಹೇಳಿದಾಗ, ಏನು ಅಂತ ಹೇಳ್ರಿ, ನೀವು ಹೇಳೋದು ಹೆಚ್ಚ, ನಾನು ಕೇಳೋದು ಹೆಚ್ಚ? ನೀವೇನೇ ಹೇಳಿದರೂ ಕೇಳಿಸಿಕೊಳ್ಳೋಕೆ ನನ್ನ ಕಿವಿಗಳು ಫ್ರೀ ಆಗಿದೆ, ಅದೇನು ಅಂತ ಹೇಳಿ ಎಂದನು ವಂಶ್. ಅದು ಆ ವಿಷಯನ ನಾನು ನಿಮ್ಮ ಬಳಿ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನನಗನಿಸಿರುವುದನ್ನು ನಾನು ಹೇಳುತ್ತಿರುವುದು ಎಂದು ಪುಣ್ಯ ತಡವರಿಸುತ್ತಾ ಹೇಳಿದಾಗ, ನನಗೇನೋ ಇವರ ಮೇಲೆ ಲೈಟಾಗಿ ಲವ್ ಆಗಿದೆ. ಇವರಿಗೂ ನನ್ನ ಮೇಲೆ ಆ ರೀತಿ ಆಗಿದೆಯೇನೋ, ಹೇಳಬೇಕು ಎಂದುಕೊಂಡಿದ್ದಾರೆ ಎಂದನಿಸುತ್ತದೆ. ಅಬ್ಬಾ, ನನ್ನ ಹುಡುಗಿ ಸಿಕ್ಕಾಪಟ್ಟೆ ಫಾಸ್ಟು. ಅವರೇ ಹೇಳೋಕೆ ತಯಾರಾಗಿದ್ದಾರೆ. ನನ್ನ ಮನಸ್ಸಿನ ಭಾವನೆ ಅರ್ಥ ಮಾಡಿಕೊಂಡಿದ್ದಾರೆ. ಯಪ್ಪ ದೇವ್ರೆ, ತುಂಬ ಥ್ಯಾಂಕ್ಸ್. ನಾನು ಹೇಳೋಕೆ ಕಷ್ಟಪಡುತ್ತಿದ್ದ ವಿಷಯ ಇವರೇ ಹೇಳಿದಾಗ ನಾನು ಏನು ಅಂತ ಹೇಳೋದು? ಒಂದೇ ಬಾರಿಗೆ ಒಪ್ಪಬೇಕೋ ಅಥವಾ ಸತಾಯಿಸಬೇಕೋ
ಎಂದು ಮನದಲ್ಲೇ ಅಂದುಕೊಳ್ಳುತ್ತಿದ್ದ ವಂಶ್ನನ್ನು ಚಿಟಿಕೆ ಹೊಡೆದು ಎಚ್ಚರಿಸಿದ್ದಳು ಪುಣ್ಯ. ಏನು ವಂಶ್, ನಾನಿಲ್ಲಿ ತುಂಬ ಸೀರಿಯಸ್ ಆಗಿ ಮಾತಾಡುತ್ತಿದ್ದೇನೆ, ನೀವು ಸುಮ್ಮನೆ ಮುಖ ನೋಡಿಕೊಂಡು ನಿಂತಿದ್ದೀರಲ್ಲ ಎಂದು ಪುಣ್ಯ ಹೇಳಿದಾಗ, ಹಾಂ ಅದೇನು ಅಂತ ಬೇಗ ಹೇಳಿ, ನನಗೆ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಎಂದನು ವಂಶ್. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.